ಬೆಳಗಾವಿಯಲ್ಲಿ ಕಬ್ಬಿಗೆ ಸುಮಾರು 3,500 ರೂಪಾಯಿಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು 6 ದಿನಗಳಿಂದ ಕೂಡ ನಿರಂತರವಾಗಿ ರೈತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಿದ್ದಾರೆ. ಆದರೆ ಈವರೆಗೂ ಇಲ್ಲಿರುವಂತಹ ಸಚಿವರಿರ್ಬೋದು, ಶಾಸಕರಿರ್ಬೋದು ಅಥವಾ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದ ಸ್ಪಂದನೆಯನ್ನು ಮಾಡ್ತಿಲ್ಲ. ಈಗ ವಿರೋಧ ಪಕ್ಷದ ನಾಯಕ ಏನು ವಿರೋಧ ಪಕ್ಷದಿಂದ ಅದಕ್ಕೆ ಬೆಂಬಲ ನೀಡುವಂತ ಕೆಲಸ ಕೂಡ ಆಗ್ತಿರುವಂಥದ್ದು. ಬಿಜೆಪಿಯ ಏನು ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು ಕೂಡ ಈಗ ಪ್ರತಿಭಟನೆಗೆ ಸಾಥ್ ಕೊಡ್ತಿರುವಂಥದ್ದು, ರೈತರ ಬೆನ್ನೆಲುಬಾಗಿ ನಿಂತುಕೊಂಡಿರುವಂಥದ್ದು. ಈಗ ನಮ್ಮ ಜೊತೆಗೆ ಏನು BY ವಿಜೇಂದ್ರ ಅವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್. ಸುಮಾರು 6 ದಿನ ಆಯಿತು. 6 ದಿನ ಆದರೂ ಕೂಡ ಇಲ್ಲಿರುವಂಥ ಉಸ್ತುವಾರಿ ಸಚಿವರು ಹೋಗಿ ಭೇಟಿ ಮಾಡಿಲ್ಲ ಮತ್ತು ಅಲ್ಲಿ ಅವರ ರೈತರ ಸಮಸ್ಯೆ ಕೇಳೋ ಕೆಲಸ ಮಾಡಿಲ್ಲ ಸರ್. ಕಳೆದ 6 ದಿನಗಳಿಂದ ಕಬ್ಬು ಬೆಳೆಗಾರರು ಮೂಡಲಗಿಯ ಗುರ್ಲಾಪುರ ಕ್ರಾಸ್ನಲ್ಲಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ. ಉಸ್ತುವಾರಿ ಸಚಿವರು ಕೂಡ ಭೇಟಿಯನ್ನು ನೀಡಿಲ್ಲ, ಕೃಷಿ ಸಚಿವರು ಕೂಡ ಭೇಟಿ ಮಾಡುವಂಥ ಪ್ರಯತ್ನವೂ ಕೂಡ ಮಾಡಿಲ್ಲ. ನಿನ್ನೆ ಲಕ್ಕಪ್ಪ ರೈತ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾನೆ. ಇವತ್ತು ಹಾಸ್ಪಿಟಲ್ ICUಲಿ ಇದ್ದಾನೆ. ಇಷ್ಟಾದರೂ ಸಹ ಒಂದು ಚುನಾಯಿತ ಸರ್ಕಾರ ಇವತ್ತು ರಾಜ್ಯದಲ್ಲಿದ್ದಾಗ ಕಾಂಗ್ರೆಸ್ ಸರ್ಕಾರ ರೈತರ ಏನು ಬೇಡಿಕೆಗಳಿದ್ದಾವೆ ಅವರ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನವೂ ಕೂಡ ಪ್ರಾರಂಭ ಮಾಡಿಲ್ಲ. ಒಂದು ರಾಜ್ಯ ಸರ್ಕಾರದ ಕರ್ತವ್ಯ ಇವತ್ತು ರೈತ ಬೀದಿಗಿಳಿದು ಹೋರಾಟ ಮಾಡ್ತಾ ಇರಬೇಕಾದ್ರೆ, ಕಬ್ಬು ಬೆಳೆಗಾರರು ಇವತ್ತು ಹೋರಾಟ ಮಾಡಬೇಕಾದ್ರೆ ಇವತ್ತು ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೊಳ್ದೇ ಇದ್ದದ್ದು ನಿಜವಾಗ್ಲೂ ಕೂಡ ದುರ್ದೈವ. ಹಾಗಾಗಿ ನಾವು ಸಹ ಇವತ್ತು ಅಲ್ಲಿ ರೈತರನ್ನ ಭೇಟಿ ಮಾಡಿ ಆ ಹೋರಾಟಕ್ಕೆ ಬೆಂಬಲವನ್ನು ನೀಡಬೇಕು, ಅವ್ರ ಜೊತೆಲಿ ಇರಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ನಾವು ಇವತ್ತು ಬಂದಿದ್ದೇವೆ. ಸರ್, ಈಗ ಈ ಸುಮಾರು ಅಂದರೆ ಅತನಿ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಬಾಗಲಕೋಟೆ ಈ ರೀತಿಯಾಗಿ ಇವತ್ತು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಪ್ರತಿಭಟನೆಗೆ ಬೆಂಬಲ ಮಾಡ್ತಿದ್ದಾರೆ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಹಾರುಗೇರಿ, ಮುಗುಳ್ಕೋಡ, ಮುದೋಳು, ಬೈಲವಂಗಲ, ಅದೇ ರೀತಿ ಹುಕ್ಕೇರಿ, ಗೋಕಾಕು, ರಾಯಬಾಗ್ ಎಲ್ಲ ಕಡೆನೂ ಕೂಡ ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಈ ರೈತರ ಹೋರಾಟವನ್ನು, ಕಬ್ಬು ಬೆಳೆಗಾರರ ಹೋರಾಟವನ್ನು ಭಾಳ ಹಗುರವಾಗಿ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಭಾಳ ಹಗುರವಾಗಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ರೈತರ ಕಣ್ಣಲ್ಲಿ ನೀರು ಬರೆಸ್ತಕ್ಕಂಥ ಕೆಲಸನ ಮಾಡಬೇಡಿ, ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ಇವತ್ತು ರೈತರ ಬಗ್ಗೆ ಕಿಂಚಿತ್ತೂ ಕೂಡ ಏನು ಕಾಳಜಿ ಇಲ್ಲ ನಿಮಗೆ, ಖಂಡಿತ ಭಗವಂತ ನಿಮಗೆ ಒಳ್ಳೇದು ಮಾಡೋದಿಲ್ಲ. ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಬಗ್ಗೆ ಇಷ್ಟೊಂದು ಅಸಡ್ಡೆ ಬಹುಶಃ ಯಾವುದೇ ಮುಖ್ಯಮಂತ್ರಿಗಳು, ಯಾವುದೇ ಸರ್ಕಾರ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಎಲ್ಲರೂ ಕೂಡ ಇವತ್ತು ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕವನ್ನು ಕೂಡ ಮರೆತಿದ್ದಾರೆ, ಅಭಿವೃದ್ಧಿ ವಿಚಾರದಲ್ಲಿ ಕಲ್ಯಾಣ ಕರ್ನಾಟಕವನ್ನು ಕೂಡ ಮರೆತಿದ್ದಾರೆ, ರೈತರನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಹಿಂದೆ ನಮ್ಮ ಮುಖಂಡರೆಲ್ಲ ಮಾತನಾಡ್ತಾ ಇದ್ರು, ಹಿಂದೆ 2014ರಲ್ಲಿ ಬೆಳಗಾವಿ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾಯಿದ್ರು. ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಠ್ಠಲ್ ಅರಬಾವಿ ಅವರು ಪಾಪ ಆತ್ಮಹತ್ಯೆ ಮಾಡಿಕೊಂಡ್ರು. ಇದೇ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿಗಳು ಅವತ್ತೂ ಸಹ. ಆದರೆ ಯಡಿಯೂರಪ್ಪನವರು ಬೀದಿಗಿಳಿದು ಹೋರಾಟ ಮಾಡಿ ರೈತರಿಗೆ ಜೊತೆಲಿ ಹೋರಾಟಕ್ಕೆ ಇಳಿದಂಥ ಪರಿಣಾಮವಾಗಿ ಅವತ್ತು ಸರ್ಕಾರವು ಕೂಡ 150 ರೂಪಾಯಿ ಕೊಡುವಂಥ ತೀರ್ಮಾನನ ಕೈಗೊಳ್ತು. ಈಗೇನು ದಾಡಿಯಾಗಿದೆ ರಾಜ್ಯ ಸರ್ಕಾರಕ್ಕೆ? ಅವರು ಪರಿಹಾರ ಕೊಡೋದು ದೂರದ ಮಾತು. 6 ದಿನಗಳಿಂದ ಹೋರಾಟ ನಡೀತಾ ಇದೆ. ಲಕ್ಕಪ್ಪ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಇಷ್ಟೆಲ್ಲ ಹಿಂದಿನ ಘಟನೆಗಳು ಗೊತ್ತಿದ್ರೂ ಸಹ ಈ ರೈತನ ಬಗ್ಗೆ ತೋರ್ತಾ ಇರ್ತಕ್ಕಂಥ ತಾತ್ಸಾರ ಏನಿದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಕೃಷಿ ಸಚಿವರಿಗೆ, ಉಸ್ತುವಾರಿ ಸಚಿವರು ಕೂಡ ಹೇಳೋದಕ್ಕೆ ಇಚ್ಛಪಡ್ತೇನೆ, ಎಷ್ಟು ದೂರ ಇದೆ ಸ್ವಾಮಿ ಇದು? ಭಾಳ ಎಷ್ಟು ದೂರ ಇದೆ ಗುರ್ಲಾಪುರ ಕ್ರಾಸ್ ಇವತ್ತು? ಹಾಗಾಗಿ ನಾನು ಇವತ್ತು ಆಗ್ರಹ ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು ತತ್ಕ್ಷಣ ಸ್ಪಂದನೆ ಮಾಡುವಂಥ ಕೆಲಸ ಮಾಡಬೇಕು. ಇವತ್ತು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಇದ್ದಷ್ಟು ಬಿದ್ದರಷ್ಟು ಇವತ್ತು ಸಂಕಷ್ಟದಲ್ಲಿರ್ತಕ್ಕಂಥ ರೈತನ ಒಂದು ಸಮಸ್ಯೆಗಳಿಗೆ ಸ್ಪಂದನೆ ಮಾಡದೆ ಹೋದರೆ ಇವತ್ತು ರಾಜ್ಯದ ರೈತರ ಪಾಲಿಗೆ ಸರ್ಕಾರ ಬದುಕಿದ್ದು ಕೂಡ ಸತ್ತಂತಾಗ್ತದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತೇನೆ, ಇನ್ನೂ ಕೂಡ ತಡ ಮಾಡ್ದೇನೆ, ಈಗಾಗಲೇ ಹೇಳಿದ್ನಲ್ಲ, ಇವತ್ತು ಬೈಲಹೊಂಗಲ ಇರ್ಬೋದು,
ಅದೇ ರೀತಿ ಗೋಕಾಕ್ ಇರ್ಬೋದು, ಬೇರೆ ಬೇರೆ ತಾಲೂಕುಗಳು ಇವತ್ತು ಹೋರಾಟ ಪ್ರಾರಂಭ ಆಗಿದೆ. ರೈತರು ಇವತ್ತು ರಾಸ್ತಾರೋಕೋ ಮಾಡ್ತಾ ಇದ್ದಾರೆ. ಇನ್ನೂ ವಿಕೋಪಕ್ಕೆ ಹೋಗುವ ಮೊದಲು ರೈತರ ತಾಳ್ಮೆ ಪರೀಕ್ಷೆ ಮಾಡಬೇಡಿ, ತತ್ಕ್ಷಣ ರೈತರ ಕಬ್ಬು ಬೆಳೆಗಾರರ ಬೇಡಿಕೆಗೆ ಸ್ಪಂದನೆ ಮಾಡಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೇನೆ. ಸರ್, ಈಗ ಪ್ರತಿ ವರ್ಷ ಕೃಷ್ಣ ಇರ್ಬೋದು, ಮಲ್ಲಪ್ರಭಾ ಇರ್ಬೋದು, ಘಟ್ಟಪ್ರಭಾ, ಅತಿವೃಷ್ಟಿ ಅನಾವೃಷ್ಟಿ, ಈಗ ಕಬ್ಬಿಗೆ ದರ ಕೊಡು ಅನ್ನೋ ನಿಟ್ಟಿನಲ್ಲಿ ಬೀದಿಗಿಳಿದು ರೈತರು ಹೋರಾಟ ಮಾಡ್ತಿದ್ದಾರೆ. ಯಾಕೆ ಸರ್ಕಾರ ಈವರೆಗೂ ಪರಿಗಣಿಸ್ತಾ ಇಲ್ಲ? ಹಿಂದೆ ಯಡಿಯೂರಪ್ಪನವರು ಇದ್ದಾಗ ರೈತರಿಗೆ ಕೃಷಿ ಬಜೆಟನ್ನು ಪ್ರತ್ಯೇಕವಾಗಿ ಮನ್ನಣೆ ಮಾಡಿದರು. ಏನು ಹೇಳ್ತೀರಿ ಸರ್ ಸಿದ್ದರಾಮಯ್ಯ? ನಾನಿವತ್ತು ಶಿಕಾರಿಪುರ ಕ್ಷೇತ್ರದ ಶಾಸಕ ಇರ್ಬೋದು, ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಇರ್ಬೋದು, ಅದಕ್ಕಿಂತ ಹೆಮ್ಮೆ ಅಂತ ಹೇಳಿದ್ರೆ ಒಬ್ಬ ರೈತ ನಾಯಕ BS ಯಡಿಯೂರಪ್ಪನವ್ರ ಮಗ ಅನ್ನೋದಕ್ಕೂ ಕೂಡ ನನಗೆ ಹೆಮ್ಮೆ, ಸಂತೋಷ ಅನಿಸ್ತದೆ. ಇವತ್ತು ರೈತರು ಈ ಭಾಗದಲ್ಲಿ ಇವತ್ತೇನು ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ಹೇಗೆ ಶಕ್ತಿ ತುಂಬಬೇಕು, ಹೇಗೆ ಇವತ್ತು ರಾಜ್ಯ ಸರ್ಕಾರ ಇದೇ ಗುರ್ಲಾಪುರ ಕ್ರಾಸಿಗೆ ಬಂದು ರೈತರ ಅಹವಾಲನ್ನು ಸ್ವೀಕಾರ ಮಾಡಬೇಕು, ಹೇಗೆ ಮಾಡಿಸ್ಬೇಕು ಅನ್ನೋದು ನಮಗೂ ಕೂಡ ಗೊತ್ತಿದೆ. ರೈತರ ಶಕ್ತಿ ಏನು ಅನ್ನೋದನ್ನು ತೋರಿಸ್ತೇವೆ ನಾವು. ಸರ್, ಈಗ ಸಕ್ಕರೆ ಕಾರ್ಖಾನೆಗಳ ಹಿತಾಸಕ್ತಿ, ಮಾಲೀಕರ ಹಿತಾಸಕ್ತಿನ ಕಾಪಾಡಲಾಗ್ತಾ ಇದೆ ಸರ್ಕಾರ, ರೈತರ ಹಿತಾಸಕ್ತಿ ಕಾಪಾಡ್ತಿಲ್ಲ ಅನ್ನೋದು. ರೈತರು ಇದ್ರೆ ಅಲ್ಲನ್ರಿ ಸ್ವಾಮಿ ಶುಗರ್ ಫ್ಯಾಕ್ಟ್ರಿ ಇರತಕ್ಕಂಥದ್ದು. ನಾನಿವತ್ತು ನಮ್ಮೆಲ್ಲ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೂಡ ವಿನಂತಿ ಮಾಡ್ತೇನೆ, ರೈತರಿದ್ದೇನೆ ನಿಮ್ಮ ಕಾರ್ಖಾನೆಗಳು ನಡೀತಕ್ಕಂಥದ್ದು. ರೈತರು ಕೂಡ ಇವತ್ತು ನೆಮ್ಮದಿಯಿಂದ ಅವರು ಬಾಳೆ ಬದುಕ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಕರ್ತವ್ಯ ಎಲ್ಲರದ್ದು ಕೂಡ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ, ಒಂದು ಜವಾಬ್ದಾರಿತ ಸರ್ಕಾರ, ಒಂದು ಹೆಜ್ಜೆ ಮುಂದೆ ಬಂದು, ಹಿಂದೆನೂ ಇದೇನು ಮೊದಲ ಬಾರಿ ಅಲ್ಲ, ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗೂ ಸಹ BJP ಸರ್ಕಾರದಾಗ ಇದೇ ಪರಿಸ್ಥಿತಿ ಇತ್ತು. ಆದರೆ ಒಬ್ಬ ರೈತ ನಾಯಕ ಮುಖ್ಯಮಂತ್ರಿ ಇರುವ ಪರಿಣಾಮವಾಗಿ ಯಡಿಯೂರಪ್ಪನವರು ಕಾರ್ಖಾನೆ ಮಾಲೀಕರು, ರೈತರನ್ನ ಎಲ್ಲರನ್ನೂ ಕೂಡ ಕೂರಿಸ್ಕೊಂಡು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಯಾಕೆ ಸಿದ್ದರಾಮಯ್ಯವ್ರಿಗೆ ಅದು ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ? ಹಾಗಾಗಿ ಇದನ್ನು ನಾವು ಇವತ್ತು ಆಗ್ರಹ ಮಾಡ್ತಾ ಇರುವಂಥದ್ದು. ಕೊನೆಯದಾಗಿ ಇಲ್ಲಿ ಪ್ರಮುಖವಾಗಿ ಅಂತಂದರೆ ಇಬ್ಬರ ನಡುವೆ ಅಂದರೆ ಒಳ ಜಗಳ, ಅಧಿಕಾರದ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರದ ಒಳ ಜಗಳದಿಂದಾಗಿ ಈ ರೀತಿ ರೈತರಿಗೆ ಯಾರು ಸ್ಪಂದನೆ ಮಾಡ್ತಿಲ್ಲ ಅನ್ನೋದು. ಮುಖ್ಯಮಂತ್ರಿಗಳಿಗೆ ಉಪಚುನಾವಣೆ ಬಂದಾಗ ಈ ಭಾಗಕ್ಕೆ ಬಂದಿರ್ಬೋದು, ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಬರಲೇಬೇಕಾಗ್ತದೆ, ಅವ್ರು ಬಂದಿದ್ದಾರೆ. ಬೇರೆ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಇಲ್ಲಿ ಬರ್ತಕ್ಕಂಥ ಪ್ರಯತ್ನ ಅವ್ರು ಮಾಡಿಲ್ಲ. ಹಾಗಾಗಿ ಇವತ್ತು ಉಸ್ತುವಾರಿ ಸಚಿವರಾಗಲಿ, ಕೃಷಿ ಸಚಿವರು 2 ಸಲ ಬಂದಿದ್ದಾರೆ ಸ್ವಾಮಿ. ವಿಮಾನ ಇದೆ, ಏರ್ಪೋರ್ಟ್ ಇದೆ ಬೆಳಗಾವಿನಲ್ಲಿ. ಇವತ್ತು 6 ದಿನದಿಂದ ಇವತ್ತು ರೈತರು ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಬ್ಬ ಸಚಿವರಿಗೊತ್ತು ಬರಬೇಕು ಅಂತ ಅನ್ನಿಸ್ತಾ ಇಲ್ವಲ್ಲ? ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ನಿರ್ಲಕ್ಷ್ಯವನ್ನು ತೋರ್ದೇ ರೈತರ ಬಗ್ಗೆ ಒಂದು ಕರುಣೆ ಇರಬೇಕಾಗ್ತದೆ, ರೈತರ ಬಗ್ಗೆ ಒಂದು ಕಾಳಜಿ ಇರಬೇಕಾಗ್ತದೆ. ಈಗಲೂ ಕೂಡ ತಡ ಇಲ್ಲ. ಇನ್ನೂ ವಿಕೋಪಕ್ಕೆ ಹೋಗುವ ಮೊದಲು ಬಂದು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಇದಿಷ್ಟು ಏನು BY ವಿಜೇಂದ್ರ ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.